ಅಲ್ಲ ಗುರು, ಇಯರ್ IPL ಆಕ್ಷನ್ ಅಲ್ಲಿ ಏನ್ ನಡೀತಿದೆ ಅನ್ನೋದು ಗೊತ್ತಾಗ್ತಿಲ್ಲ. ಎಲ್ಲರೂ ಒಂಥರ ಸೈಕ್ ಮಾಡಕ್ ಬಿಟ್ಟಿದ್ದಾರೆ. ಏನಕ್ಕೆ ಹೇಳ್ತಿದ್ದೀನಿ ಅಂದ್ರೆ, ಸ್ಟಾರ್ಟಿಂಗ್ ನೋಡ್ಬೋದು ಯಾವ ಪ್ಲೇಯರ್ನ ಸೋಲ್ವ್ ಮಾಡ್ಕೋಬೇಕು ಅಂತ ಅನ್ಕೊಂಡಿರ್ತಾರೆ, ಅವ್ರನ್ನ ಅನ್ಸಾಲ್ಟ್ ಮಾಡಿದ್ದಾರೆ. ಯಾರನ್ನೂ ಅನ್ಸಾಲ್ಟ್ ಮಾಡಬೇಕು ಅಂತ ಇದ್ರು ಅವ್ರನ್ನ ಲಾಸ್ಟಿಗೆ ಸಾಲ್ವ್ ಮಾಡ್ಕೊಂಡಿದ್ದಾರೆ. ಸೊ ನಾನು ಯಾರ ಬಗ್ಗೆ ಮಾತಾಡ್ತೀನಿ ನಿಮ್ಗೆ ಆಗಲೇ ಗೊತ್ತಾಗಿರುತ್ತೆ. ಲಯಮ್ ಲಿವಿಂಗ್ಸ್ಟನ್ನ ಸ್ಟಾರ್ಟಿಂಗ್ ಏನು ಮಾಡಿದ್ರು, ಅನ್ಸಾಲ್ಟ್ ಮಾಡಿದ್ರು ಅಂದರೆ ಯಾರು ಕೂಡ ಪರ್ಚೇಸ್ ಮಾಡಲಿಲ್ಲ. ನಾನು ಇದನ್ನ ನೋಡಿ ಲಿಟ್ರಲಿ ಒಂದ್ಸಲಿ ಶಾಕ್ ಆಗೋಗ್ಬಿಟ್ಟೆ. ಇದೇನು ಗುರು, ಲಯಮ್ ಲಿವಿಂಗ್ಸ್ಟನ್ನ ಬಿಟ್ಬಿಟ್ಟಿದ್ದಲ್ಲ ಅಂತ. ಅದಾದ್ಮೇಲೆ ಲಾಸ್ಟ್ ಒಂದು ರೌಂಡ್ ಕೂಡ ಇರುತ್ತಲ್ಲ, ಅನ್ಸಾಲ್ಟ್ ಆದ ಪ್ಲೇಯರ್ಸನ್ನ ಪರ್ಚೇಸ್ ಮಾಡಬೇಕು ಅಂತ. ಅದರಲ್ಲಿ ಲಿವಿಂಗ್ಸ್ಟನ್ನ ಪರ್ಚೇಸ್ ಕೂಡ ಮಾಡಿದ್ರು. ಅದಾದ್ಮೇಲೆ ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ಕೂಡ ಹೇಳಿದ್ದೆ, ಸರ್ಫರಾಜ್ ಖಾನ್ನ ತಗೊಳ್ಳಲ್ಲ ಏನಕ್ಕೆ ಅಂದರೆ ಅಂತ ಪ್ಲೇಯರ್ ಕೂಡ ಅಲ್ಲ. ಅದಾದಮೇಲೆ ಅಷ್ಟು ಚೆನ್ನಾಗಿರೋ ಸ್ಟ್ಯಾಟ್ಸ್ ಕೂಡ ಇಲ್ಲ, ಆಟಕ್ಕಂಟು ಲೆಕ್ಕಕ್ಕಿಲ್ಲ ಅಂತ ನಾನೇ ಒಂದು ವಿಡಿಯೋದಲ್ಲಿ ಕೂಡ ಹೇಳಿದ್ದೆ. ಬಟ್ ಅದನ್ನೆಲ್ಲ ತಿರ್ಚಾಕ್ಬಿಟ್ಟು ಸ್ವಾಮಿ ಎಂಡಿಂಗಲ್ಲಿ ಚೆನ್ನೈ ಅವರು 75 ಲಕ್ಷ ಕೊಟ್ಟು ಪರ್ಚೇಸ್ ಕೂಡ ಮಾಡಿಬಿಟ್ಟಿದ್ದಾರೆ. ಅಂತ ಏನು ಮಾಡಿದ್ರು, ಏನು ಸ್ಟ್ಯಾಟ್ಸ್ ನೋಡಿ 75 ಲಕ್ಷ ಕೊಟ್ಟು ಸರ್ಫರಾಜ್ ಖಾನ ಪರ್ಚೇಸ್ ಮಾಡಿದ್ರು ಅಂತ ನಿಮ್ಗೆಲ್ಲ ಶಾಕ್ ಕೂಡ ಆಗಿರುತ್ತೆ. ನಿಮ್ಗಂತಲ್ಲ, ಲಿಟ್ರಲಿ ನಂಗೂ ಕೂಡ ಅದನ್ನ ನೋಡಿ ಶಾಕ್ ಕೂಡ ಆಯಿತು. ಅಂದರೆ ಅಲ್ಲಿ ಏನಾಯಿತು ಅಂದರೆ, KGF ಒಂದು ಡೈಲಾಗ್ ಇದೆ ಗೊತ್ತಾ, ಇವನು ದೊಡ್ಡದಾಗಿ ಸಿಗ್ನಲ್ ಕೊಟ್ಟ ಅಂತ. ಸೊ ಆ ಥರ ಸರ್ಫರಾಜ್ ಖಾನ್ ಕೊಟ್ಬಿಟ್ಟು ಲಾಸ್ಟ್ ಮೊಮೆಂಟಲ್ಲಿ CSK ಟೀಮ್ಗೆ ಸೆಲೆಕ್ಟ್ ಆಗಿಬಿಟ್ರು. ಹಾಗಾದ್ರೆ ಅಂಥದ್ದು ಏನಾಯಿತು ಮತ್ತೆ ಯಾಕೆ ಇವ್ರನ್ನ ಸೆಲೆಕ್ಟ್ ಮಾಡ್ಕೊಂಡ್ರು, CSK ಯಾವ ಥರ ಚೆನ್ನಾಗಿ ಆಡ್ತಾರಾ ಇಲ್ವಾ, ಪ್ರತಿಯೊಂದು ಕೂಡ ಇವತ್ತಿನ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ವಿಡಿಯೋಗೊಂದು ಲೈಕ್ ಕೊಡಿ, ಮತ್ತೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಡಿ. ಇದೇ ರೀತಿ IPL ಅಪ್ಡೇಟ್ಸ್ ಹಾಗೂ ಕ್ರಿಕೆಟ್ ಅಪ್ಡೇಟ್ಸ್ ಅನ್ನ ಮುಂದೆ ನೋಡ್ತಾ ಇರ್ಬೋದು. ಗುರುವೆ, ನಿಮ್ಗೆ ಗೊತ್ತು, ಈ ಒಂದು ಸರ್ಫರಾಜ್ ಖಾನ್ ಲಾಸ್ಟ್ 2 ಇಯರ್ IPL ಆಕ್ಷನ್ ತಗೊಂಡಿರಲಿಲ್ಲ, ಅನ್ಸಾಲ್ಟ್ ಕೂಡ ಮಾಡಿದ್ರು. ಅಂದ್ರೆ 2024-25 ಫುಲ್ ಅನ್ಸಾಲ್ಟ್ ಕೂಡ ಆಗಿದ್ರು. ಸ್ಟಾರ್ಟಿಂಗ್ ಅಂದ್ರೆ 2015ರಿಂದ 18 ತನಕ RCB ರಿಟರ್ನ್ ಪ್ಲೇಯರ್ಸ್ ಆಗಿ ಕೂಡ ತಗೊಂಡಿದ್ರು. ಅಂದ್ರೆ 1.75 crore ರಿಟರ್ನ್ ಪ್ಲೇಯರ್ ಆಗಿ ಕೂಡ ತಗೊಂಡಿದ್ರು. ಅದಾದ್ಮೇಲೆ 2019ರಿಂದ 2021 ತನಕ ಪಂಜಾಬ್ ಕಿಂಗ್ಸ್ ಅವ್ರು ಕೂಡ ತಗೊಂಡಿದ್ರು. ಬೇಸ್ ಪ್ರೈಸ್ ಏನಿತ್ತಲ್ಲ 25 ಲಕ್ಷ, ಆ ಒಂದು ಬೇಸ್ ಪ್ರೈಸ್ಗೆ ತಗೊಂಡಿದ್ರು. ಅದಾದ್ಮೇಲೆ ಅಲ್ಲೂ ಕೂಡ ಅಷ್ಟು ಪರ್ಫಾರ್ಮ್ ಕೂಡ ಮಾಡಲಿಲ್ಲ. ಅದಾದ್ಮೇಲೆ 2022ರಿಂದ 23 ತನಕ ಡೆಲ್ಲಿ ಕ್ಯಾಪಿಟಲ್ಸ್ ಕೂಡ 20 ಲಕ್ಷ ಕೂಡ ತಗೊಂಡ್ರು. ಅದಾದ್ಮೇಲೆ ಈ ಟೀಮ್ಸ್ಗಳು ಏನೋ ಅಷ್ಟು ಪರ್ಫಾರ್ಮೆನ್ಸ್ ಮಾಡಲಿಲ್ಲ. ಹಾಗಾಗಿ ಏನು ಮಾಡಿದ್ರು, 2024ರಿಂದ 25 2 ವರ್ಷ IPL ಆಕ್ಷನ್ ಯಾರು ಕೂಡ ಸೋಲ್ಡೇ ಮಾಡ್ಕೊಂಡಿಲ್ಲ. ಸೊ ಯಾವ ಥರ ಫೀಲ್ ಆಗಿರುತ್ತೆ ಗೊತ್ತಲ್ಲ, ಮಂಚಾಟಲ್ಲಿ ಬಂದ್ಬಿಟ್ಟಿರುತ್ತೆ, ನಂದು ಕೆರಿಯರೇ ಮುಗಿದ್ಬಿಡ್ತು ಅನ್ಸುತ್ತೆ. ಯಾರು ಸೋಲ್ಡೇ ಮಾಡ್ಕೊಳ್ತಾರೆ. ಏನಕ್ಕೆ ಅಂದರೆ IPL ಗುರು ಒಬ್ಬ ಪ್ಲೇಯರ್ನ ಲೈಫು ಚೇಂಜ್ ಆಗೋ ಸ್ಟೆಪ್ ಕೂಡ ಆಗಿರುತ್ತೆ. ಅವ್ರು ಅಲ್ಲಿ ಸೋಲ್ಡ್ ಆಗಲಿಲ್ಲ ಅಂದರೆ ಇನ್ನೇನು ಗುರು, ಇನ್ನೇನು ಕ್ರಿಕೆಟಲ್ಲಿ ಏನು ಸಾಧನೆ ಮಾಡೋಕ್ಕಾಗುತ್ತೆ ಅವರು. ನಿಮಗೆಲ್ಲೊಂದು ಶಾಕ್ ಕೂಡ ಇರ್ಬೋದು, ಅನ್ಸೋಲ್ಡ್ ಆದ 2 ವರ್ಷ ಅನ್ಸೋಲ್ಡ್ ಆದ ಪ್ಲೇಯರು ಮತ್ತೆ ಹೇಗೆ ವಾಪಸ್ಸು CSK ಅವ್ರು ತಗೊಳಕ್ಕೆ ಸಾಧ್ಯ, ಏನಕ್ಕೆ ತಗೊಂಡ್ರು ಅಂತ. ಕಾರಣ ಇದೆ ಗುರು, ಸುಮ್ಮನೆ ಯಾರು ತಗೊಳ್ಳಲ್ಲ ಇಷ್ಟು ದುಡ್ಡನ್ನ ಕೊಟ್ಬಿಟ್ಟು. ಅದು 75 ಲಕ್ಷ ಕೊಟ್ಟು ಪರ್ಚೇಸ್ ಮಾಡಿದ್ರ ಅಂದ್ರೆ ಏನೊಂದು ಇರ್ಬೇಕು ತಾನೆ. ಮೊನ್ನೆ 14ನೇ ತಾರೀಕು ಆಕ್ಷನ್ ಕೂಡ ಆಗ್ತಿತ್ತು, ಅಂದ್ರೆ ಮಧ್ಯಾಹ್ನ 2:30 ಸ್ಟಾರ್ಟ್ ಕೂಡ ಆಯ್ತು. ಆದ್ರೆ ಇಲ್ಲೊಂದು ಟೂರ್ನಮೆಂಟ್ ಕೂಡ ನಡೀತಿತ್ತು, ಸೈಯದ್ ಮುಷ್ತಾಕ್ ಅಲಿ ಟ್ರಾಫಿ ಕೂಡ ನಡೀತಿತ್ತು. ಅದರಲ್ಲಿ ಸರ್ಫರಾಜ್ ಖಾನ್ ಕೇವಲ 22 ಬಾಲಲ್ಲಿ 73 ರನ್ ಹೊಡೆದಿರುವಂತದ್ದು, 73 ರನ್ ಹೊಡೆದು ಪ್ಲೇಯರ್ ಆಫ್ ದ ಮ್ಯಾಚ್ ಕೂಡ ಆಗಿದ್ದಾರೆ. ಸೊ ಇದು CSK ಮ್ಯಾನೇಜ್ಮೆಂಟ್ ಕಿವಿ ಕೂಡ ಬಿದ್ದಿರ್ಬೋದು, ಮತ್ತೆ ಕೆಲವರು ರೆಕಮೆಂಡ್ ಕೂಡ ಮಾಡಿರ್ಬೋದು. ಅದೊಂದು ಪ್ಲಸ್ ಕೂಡ ಆಗಿದೆ. ಕೇವಲ ಇದೊಂದು ನೋಡಿ ಸೆಲೆಕ್ಟ್ ಮಾಡ್ಕೊಳ್ಳಿಲ್ಲ. ಈ ತರ ಸೆಲೆಕ್ಟ್ ಮಾಡ್ಕೊಳ್ಳೋದ್ರೆ ಎಲ್ಲರೂ ಕೂಡ ಜಸ್ಟ್ ಒಂದು ಮ್ಯಾಚ್ ಅನ್ನ ಆಡಿ IPL ಎಂಟರ್ ಕೂಡ ಆಗರು. ಆದ್ರೆ ರೀಸೆಂಟ್ ರೆಕಾರ್ಡ್ ಅನ್ನ ತೆಗೆದು ನೋಡಕ್ ಹೋದ್ವಿ ಅಂದ್ರೆ 7 ಇನ್ನಿಂಗ್ಸ್ ಇಲ್ಲಿ, ಅಂದ್ರೆ ಈ ಒಂದು ಯಾವ್ದು ನಾನು ಹೇಳಿದ್ನಲ್ಲ ಈಗ ಸೈಯದ್ ಮುಷ್ತಾಕ್ ಅಲಿ ಟ್ರೋಫಿಯಲ್ಲಿ ಲಾಸ್ಟ್ 7 ಇನ್ನಿಂಗ್ಸ್ ಅಲ್ಲಿ 329 ರನ್ಸ್ ಅನ್ನ ಕೂಡ ಹೊಡೆದಿದ್ದಾರೆ. ಅದಾದ್ಮೇಲೆ ಸ್ಟ್ರೈಕ್ ರೇಟ್ ಸುಮಾರು 203 ಸ್ಟ್ರೈಕ್ ರೇಟ್ ಅನ್ನ ಕೂಡ ಮೇಂಟೈನ್ ಮಾಡಿದ್ದಾರೆ. ಅದಾದ್ಮೇಲೆ ಡೊಮೆಸ್ಟಿಕ್ ಅಲ್ಲೂ ಕೂಡ ಸರ್ಫರಾಜ್ ಖಾನ್ ಒಳ್ಳೆ ಸೆಂಚುರಿ ಕೂಡ ಬರ್ಸಿದ್ದಾರೆ ಗುರು. ಕೇವಲ 47 ಬಾಲಲ್ಲಿ 100 ರನ್ಸ್ ಅನ್ನ ಹೊಡೆದಿರುವಂತದ್ದು, ಒಂದು ಒಳ್ಳೆ ಸ್ಟ್ಯಾಟ್ಸ್ ಅನ್ನ ರೀಸೆಂಟ್ ಆಗಿ ಮೇಂಟೈನ್ ಕೂಡ ಮಾಡಿದ್ದಾರೆ. ಅದಾದ್ಮೇಲೆ ಇಷ್ಟೆಲ್ಲ ಸ್ಟಾಟ್ಸ್ ಇದ್ಮೇಲೆ ಸುರೇಶ್ ರೈನಾ ಅವರು ಇವ್ರನ್ನ ರೆಕಮೆಂಡ್ ಮಾಡಿದ್ರೆ ಅಂತ ಕೆಲವೊಂದು ನ್ಯೂಸ್ ಗಳು ಕೂಡ ಇದೆ. ಹಾಗಾಗಿ ಇವ್ರನ್ನ ಕೊನೆಗೆ ಅಂದ್ರೆ ಲಾಸ್ಟ್ ಒಂದು ರೌಂಡ್ ಇರುತ್ತಲ್ಲ, ಆಕ್ಷನ್ ಲಾಸ್ಟ್ ರೌಂಡ್ ಯಾರ್ಯಾರು ಅನ್ಸೌಂಡ್ ಆಗಿರ್ತಾರೆ, ಲಾಸ್ಟಿಗೆ ಒಂದು ರೌಂಡ್ ಕೂಡ ಇರುತ್ತೆ. ಆ ಒಂದು ರೌಂಡ್ ಅಲ್ಲಿ ಸರ್ಫರಾಜ್ ಖಾನ್ ಸೆಲೆಕ್ಟ್ ಮಾಡಿದ್ದಾರೆ ಅಂತ ಒಂದು ಮಾಹಿತಿ ಕೂಡ ಇರುವಂತದ್ದು. ಆಕ್ಚುಲಿ ಸರ್ಫರಾಜ್ ಖಾನ್ ಕೇವಲ ಅವರಿಗೆ ಮಾತ್ರ ಮೋಟಿವೇಟ್ ಮಾಡಿಲ್ಲ, ಎಂಟೈರ್ ಯೂತ್ಸ್ ಗೆ ಮೋಟಿವೇಟ್ ಕೂಡ ಮಾಡಿದ್ರೆ. ತುಂಬಾ ಜನ ಏನ್ ಮಾಡ್ತಾರೆ ಅಂದ್ರೆ, ತುಂಬಾ ಜನ ಕೂಡ ಅಷ್ಟೇ ಏನೊಂದು ಕೆಲಸ ಮಾಡ್ತಿರ್ತಾರೆ, ಅದು ಆಗ್ತಾ ಇಲ್ಲ ಅಂತ ಹಾಗೆ ಬಿಟ್ಬಿಡ್ತಾರೆ. ಇವರು 2 ವರ್ಷ ಆದ್ರೂ ಕೂಡ ಅನ್ಸೋಲ್ಡ್ ಆಗಿದ್ದೀನಿ ಅಂತ ಹಾಗೆ ಏನಾದ್ರು ಕೆರಿಯರ್ನೇ ಸ್ಟಾಪ್ ಮಾಡಿದ್ರು ಅಂದ್ರೆ ಇವತ್ತು 75 ಲಕ್ಷ ಕೊಟ್ಟು ಮತ್ತೆ CSK ಅವ್ರನ್ನ ಪರ್ಚೇಸ್ ಮಾಡ್ತಿರ್ಲಿಲ್ಲ. ಹಾಗಾಗಿ ಇದೇ ಖುಷಿಗೆ ಸರ್ಫರಾಜ್ ಖಾನ್ ಅವರು ಸೋಷಿಯಲ್ ಮೀಡಿಯಾದಲ್ಲಿ RCB ಟೀಮ್ಗೆ ಥ್ಯಾಂಕ್ ಯು ಹೇಳ್ಬಿಟ್ಟು ಖಂಡಿತ ಈ ಸಲ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡ್ತೀನಿ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಕೂಡ ಮಾಡ್ಕೊಂಡಿದ್ದಾರೆ. ಆಕ್ಚುಲಿ ಇಷ್ಟು ವರ್ಷ ಆಡದೇ ಇರೋದು ಈಗ ಸ್ವಲ್ಪ ಕಂಬ್ಯಾಕ್ ಆಗಿ CSK ಸ್ವಲ್ಪ ಆಡ್ಕೊಟ್ರು ಅಂದ್ರೆ ಮುಂದೆ ಒಳ್ಳೆ ಫ್ಯೂಚರ್ ಕೂಡ ಸರ್ಫರಾಜ್ ಖಾನ್ಗಿದೆ. ಅದೇ ರೀತಿ ಪೃಥ್ವಿ ಶಾ ಕೂಡ ಅಷ್ಟೇ ಬಿಟ್ಟ ಪ್ಲೇಯರ್ ನ ಮತ್ತೆ ಡೆಲ್ಲಿ ಕ್ಯಾಪಿಟಲ್ಸ್ ಅವರು ಮತ್ತೆ 75 ಲಕ್ಷ ಕೊಟ್ಟು ಪರ್ಚೇಸ್ ಕೂಡ ಮಾಡ್ಕೊಂಡಿದ್ದಾರೆ. ಬಟ್ ಅದೇ ಹೇಳಿದ್ನಲ್ಲ ಗುರು, ಈ ಒಂದು IPL ಆಕ್ಷನ್ ಅಲ್ಲಿ ಏನೇನೋ ಮಿರಕಲ್ಸ್ ಆಗೋಗ್ಬಿಡ್ತು. ಈ ಪ್ಲೇಯರ್ಸ್ ನ ತಗೊಳ್ಳೋದೇ ಇಲ್ಲ ಅನ್ನೋರ್ನ ಲಾಸ್ಟ್ ಗೆ ಪರ್ಚೇಸ್ ಕೂಡ ಮಾಡಿದ್ರೆ, ಫಸ್ಟ್ ಗೆ ತಗೊಳ್ತಾರಂತ ಹೋಪ್ ಇಟ್ಕೊಂಡಿದ್ದವ್ರನ್ನ ಲಾಸ್ಟ್ ಗೆ ಪರ್ಚೇಸ್ ಮಾಡಿದ್ರೆ ಏನೇನೋ ಆಗಿದೆ. ಬಟ್ ಒಂಥರ ಚೆನ್ನಾಗಿತ್ತು ಈ ತರ IPL ಆಕ್ಷನ್. ಸರ್ಫರಾಜ್ ಖಾನ್ ಮತ್ತೆ ಪೃಥ್ವಿ ಶಾಗೆ ಒಂದು ಒಳ್ಳೆ ಆಪರ್ಚುನಿಟಿ ಕೂಡ ಸಿಕ್ಕಿದೆ ಅವರ ಕಂಬ್ಯಾಕ್ ಅನ್ನ ಮಾಡಕ್ಕೆ. ಈ IPL ಅಲ್ಲಿ ಒಂದು ಒಳ್ಳೆ ಕಂಬ್ಯಾಕ್ ಅನ್ನ ಮಾಡಿ ತಮ್ಮ ಪರ್ಫಾರ್ಮೆನ್ಸ್ ಅನ್ನ ಶೋ ಮಾಡ್ಲಿ. ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ಕಾಮೆಂಟ್ ಮಾಡಿ ತಿಳಿಸಿ. ಇದೇ ರೀತಿ ಹೆಚ್ಚಿನ ಕಂಟೆಂಟ್ ಗಾಗಿ ಅಕೌಂಟ್ ಅನ್ನ ಈಗಲೇ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಗುರು. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಜೈ ಹಿಂದ್, ಒಂದೇ ಮಾತರಂ.